రాబా ఇస్తారప్ప ఇద్దరు కథ ఏమో చేస్తారు బాగానే షేర్ పెట్టిన షేర్ తోటి సార్ షేర్ తోటి అందరి మీద నెయ్యి 805 రూపాయలకు ఒక ప్యాకెట్ ఉండాలి అవి సెట్టింగ్ మీటింగ్ ఉంటే అది BGS 9 లేమమ్మా నేనేమంటున్నా అతను చెప్పిలాగా నీవనే ఉండడు ఎందుకంటే కట్టరా అంటే మీరు చెట్టుబడల్లాగా మొదలు వేసింటారు పారా నింపిటారు ఇక్కడ వచ్చేటప్పుడు చేస్తాం లేకుండా నిదానం భారీ ఉండదు అంటే చేనుకు పదనుకు భూమికి అతను బాగుండదు పోయి అమ్మా నువ్వు అట్లే పో గాడి అంటే పో ఆ కొనకు చూడు నాకు నడవని కాదు ఆడ దగ్గర సరే కొనకడ దూరం పడతావులేదు ఇచ్చినారు పో అట్లే గాడి మీద పో ఏం నడుస్తావు ఉమ్ముడే వస్తుంది అంతే చేసుకున్నాలంటే తిన్నారు నీకు ఎక్కబోతుందో నాకు ఎక్కబోతుందో అన్నట్లు నేను 3 లక్షలు ఖర్చు చేసుకుని కప్పు కూర్చున్నా అంటారు వాళ్ళే ఓడుకుంటా మాకు కూడా పోయిరా ఇట్లా నిలాడరు తాత ఇట్లా ఊలాడతామనుకుంటే కొట్ల కొడితే ఇయ్యమంటది గాడి నువ్వు అట్లే కూసాపా నువ్వు అట్లా కూర్చున్నారే
ಗುರುಮಿಟ್ಕಲ್ ತಾಲೂಕಿನ ಕೊಂಕಲ್ ಗ್ರಾಮದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮ ಗ್ರಾಮ ಘಟಕದ ಅಧ್ಯಕ್ಷರು ಮತ್ತು ನಮ್ಮ ಸಂಘಟಕರು ಈ ಒಂದು ಕೊಂಕಲ್ ಗ್ರಾಮದ ವರ್ಣನ ಆರ್ಭಟದಿಂದ ನಿನ್ನೆ ಇಲ್ಲದೆ ಮೊನ್ನೆ ಮಳೆ ಸುರಿಸಿದ ಕಾರಣದಿಂದ ರೈತರಿಗೆ ಸಾಕಷ್ಟು ಭಾಳ ಖುಷಿ ತಂದುಕೊಟ್ಟಿದೆ. ಯಾಕಂತಂದರೆ ಇವಾಗ ರೋಣಿ ಮಳೆಯಲ್ಲಿ ಬಿತ್ತುವ ಸಮಯ, ಇಂಥ ಸಮಯವನ್ನು ಕಳೆದುಕೊಳ್ಳಬಾರದೆಂದು ರೈತರು ಭಾಳ ಆತುರದಿಂದ ಖುಷಿಯಿಂದ ತಮ್ಮ ತಮ್ಮ ಹೊಲಗಳಲ್ಲಿ ಹೆಸರು ಮತ್ತು ತೊಗರೆ, ಹತ್ತಿ ಬೀಜ ಮತ್ತು ಇನ್ನಿತರೆ ದವಸ ಧಾನ್ಯಗಳನ್ನು ಬೆಳೆದು ತಮ್ಮ ಒಂದು ಹೊಟ್ಟೆಪಾಡಿಗಾಗಿ ಒಂದು ರೈತನು ತನ್ನ ಕೂಲಿ ಕಾರ್ಮಿಕನಾಗಿ ತನ್ನ ಕೆಲಸವನ್ನು ಮುಂದುವರಿಸುತ್ತಾ ತನ್ನ ಭಾಳ ಸಂತೋಷದಿಂದ ವಿಜೃಂಭಣೆಯಿಂದ ಈ ಒಂದು ವರ್ಣನ ಒಂದು ಮಳೆ ಸುರಿತದ ಒಂದು ಅಭಾವದಿಂದ ಮತ್ತು ಅನುಕೂಲತೆಯಿಂದ ಇವತ್ತು ಬಿತ್ತುವಣಿಕೆಯು ಚಾಲಾಗಿದೆ. ಯಾಕಂತಂದರೆ ರಸಗೊಬ್ಬರ ಮಾತ್ರ ಬಳಸಬಾರದು, ಸಾವಯವ ಗೊಬ್ಬರವನ್ನು ರೈತರು ಬಳಸಬೇಕೆಂದು ತಮ್ಮಲ್ಲಿ ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ. ಯಾಕಂತಂದರೆ ಸಾವಯವ ಗೊಬ್ಬರ ರೈತನಿಗೆ ಭಾಳ ಅನುಕೂಲವಾದಂಥ ಗೊಬ್ಬರ. ಈಗ ರಸಗೊಬ್ಬರ ಭಾಳ ಹೆಚ್ಚಿನ ದರದಲ್ಲಿ ಕೊಡುತ್ತಾರೆ, ಅದು ರಸಗೊಬ್ಬರ ಉಪಯೋಗ ಆಗುವುದಿಲ್ಲ. ಸಾವಯವ ಗೊಬ್ಬರವನ್ನು ನಾವು ರೈತರು ಉಪಯೋಗಿಸಿದರೆ ಬೆಳೆಗೆ ಅನುಕೂಲವಾಗುತ್ತದೆ ಎಂದು ನಮ್ಮ ಬೇಡಿಕೆ ಇರುತ್ತದೆ. ಮತ್ತು ಶಿಕ್ಷಣಕ್ಕೆ ಬರಬೇಕಾದರೆ ಶಿಕ್ಷಣದಲ್ಲಿ ಸಾಕಷ್ಟು ಮಕ್ಕಳು ರೈತರು ತಮ್ಮ ಮಕ್ಕಳನ್ನು ಶಾಲೆಗೆ ಓದು ಬರೋಕ್ಕೆ ಕಳಿಸುತ್ತಾರೆ. ಆ ಬಿಡುವಿಲ್ಲದೆ ಸಮಯವಿಲ್ಲದೆ ತಮ್ಮ ಮಕ್ಕಳನ್ನು ಹೊಲದಲ್ಲಿ ಕೆಲಸ ಮಾಡುವಂಥ ಕಾರ್ಯಕ್ಕೆ ಉಪಯೋಗಿಸುತ್ತಾರೆ. ಅದನ್ನು ತಪ್ಪಿಸುವ ಮಾರ್ಗ ನಮ್ಮ ಸಾರ್ವಜನಿಕರಲ್ಲಿ ರೈತರಲ್ಲಿ ಮನಮೂಡಿಸುವಂತಿರಬೇಕು. ಸಾಕಷ್ಟು ವಿದ್ಯೆ ಕಲಿತರೂ ಸಹ ರೈತನು ಭೂಮಿಯಲ್ಲಿ ಮಾತ್ರ ದುಡಿಮೆಯಿಂದ ಭಾಳ ಹಸನಾಗಿ ಕೆಲಸ ಮಾಡಿಕೊಂಡು ಸಮಯ ಪಾಲನೆ ಮಾಡಿದೆ ರೈತರ ಸಂಕಷ್ಟದಲ್ಲಿ ಮಕ್ಕಳು ಪಾಲ್ಗೊಂಡು ರೈತನಿಗೆ ಅನುಕೂಲ ಮಾಡಬೇಕೆಂದು ನಾವು ಬೇಡಿಕೊಳ್ಳುತ್ತೇವೆ. ಮತ್ತು ಇದಲ್ಲದೆ ಪದೇ ಪದೇ ಸಾರ್ವಜನಿಕರು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ರಸಗೊಬ್ಬರವನ್ನು ಬಳಸದೆ ಸಾವಯವ ಗೊಬ್ಬರ ತಿಪ್ಪೆ ಕುಣಿ ಆಗಲಿ ಅಥವಾ ಮತ್ತು ಸಾವಯವ ಗೊಬ್ಬರ ಅನ್ನು ಉಪಯೋಗಿಸಿದರೆ ಬೆಳೆಗೆ ಅನುಕೂಲವಾದಂಥ ಯೋಗ್ಯ ದರದಲ್ಲಿ ಸಿಗುತ್ತದೆ ಅಂತಂದು ನಮ್ಮ ಅನಿಸಿಕೆಯಾಗುತ್ತದೆ. ಆದ ಕಾರಣ ಈ ಒಂದು ಕೊಂಕಲ್ ಗ್ರಾಮದಲ್ಲಿ ಇವತ್ತು ರೈತನು ಭಾಳ ಖುಷಿಯಿಂದ ಈ ಒಂದು ಬಿತ್ತುಣಿಕೆ ಪ್ರಾರಂಭ ಮಾಡಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತಮಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ರೈತನು ಎಷ್ಟು ಸಂತೋಷದಿಂದ ಆತರದಿಂದ ತಮ್ಮ ಕಾರ್ಯವನ್ನು ಮುಂದುವರಿಸುತ್ತಾರೆ. ಹೊಲದಲ್ಲಿ ಬೀಜ ಬಿತ್ತುವುದು, ದವಸ ಧಾನ್ಯಗಳನ್ನು ಬಿತ್ತಿ ಮುಂದಿನ ಉಪಯೋಗಕ್ಕೆ ಅನುಕೂಲವಾಗುವಂತೆ ಮಳೆರಾಯನು ಭಾಳ ಸಂತೋಷದಿಂದ ಸುರಿಸಿದ ಕಾರಣ ಇವತ್ತು ಈ ಒಂದು ನಮ್ಮ ಗ್ರಾಮದಲ್ಲಿ ಈ ಒಂದು ಬಿತ್ತುಣಿಕೆ ಸಂದರ್ಭದಲ್ಲಿ TV9 ಅವರಿಗೆ ಮತ್ತು ಇನ್ನೂ ಒಂದು ಮುಖ್ಯವಾಗಿ ವಿಷಯ ಹೇಳುವುದೇನೆಂದರೆ ಪರಿಸರ ಅಂದರೆ ಹೊಲದ ಸುತ್ತಮುತ್ತ ಮತ್ತು ರಸ್ತೆಗಳ ಬದಿಯಲ್ಲಿ ಗಿಡಗಂಟಿಗಳನ್ನು ಬೆಳೆಸುವುದರಿಂದ ಮಳೆಗೆ ಭಾಳ ಅನುಕೂಲವಾದಂಥ ಗಾಳಿ ಮತ್ತು ಒಂದು ನೆರಳಿನ ಸಮಸ್ಯೆ ಇರುತ್ತದೆ. ಆದ ಕಾರಣ ಪರಿಸರ ಚೆನ್ನಾಗಿರಬೇಕಾದ್ರೆ ಗಿಡಗಂಟಿಗಳು ಹೆಚ್ಚಿನ ರೀತಿಯಲ್ಲಿ ಹೊಲದ ಸುತ್ತಮುತ್ತ ಮತ್ತು ರಸ್ತೆಗಳ ಬದಿಯಲ್ಲಿ ಬೆಳೆಸಬೇಕೆಂದು ನಾವು ನಮ್ಮ ಅನಿಸಿಕೆಯಾಗ